ಬೆಂಗಳೂರು ಹಲವು ಕಡೆಗಳಲ್ಲಿ ಪರದಾಟವನ್ನು ನಡೆಸ್ತಾರೆ. ಈ ಮೆಟ್ರೋಗಳು ಬಂದ ನಂತರ ಮೆಟ್ರೋದಲ್ಲೂ ಕೂಡ ಪರದಾಟವನ್ನು ನಡೆಸುವಂತ ಪರಿಸ್ಥಿತಿ ಬಂದಿದೆ. ಈಗ ಪಿಣ್ಯ ಇಂಡಸ್ಟ್ರಿ ಟು ನಾಗಸಂದ್ರ ಮೆಟ್ರೋ ಸಂಚಾರ ಸ್ಥಗಿತಗೊಂಡಿದೆ. ಪಿಣ್ಯ ಮೆಟ್ರೋ ನಿಲ್ದಾಣದಲ್ಲಿ ಪ್ರಯಾಣಿಕರು ಪರದಾಡುವಂತಹ ಪರಿಸ್ಥಿತಿ ಬಂದಿದೆ. ಹಸಿರು ಮಾರ್ಗದಲ್ಲಿ ಸಿಗ್ನಲ್ ಟೆಸ್ಟಿಂಗ್ ನಡೀತಾ ಇದೆ. ಇಂದಿನಿಂದ 3 ದಿನ ಸಿಗ್ನಲ್ ಟೆಸ್ಟಿಂಗ್ ಆರಂಭವಾಗಿದೆ. ಹೀಗಾಗಿ 3 ದಿನವೂ ಕೂಡ ಪಿಣ್ಯ ನಾಗಸಂದ್ರ ನಡುವೆ ಮೆಟ್ರೋ ಸಂಚಾರ ಸ್ಥಗಿತವಾಗಿ ಪ್ರಯಾಣಿಕರು ಪರದಾಡುವಂತ ಪರಿಸ್ಥಿತಿ ಈಗ ನಿರ್ಮಾಣವಾಗಿದೆ. ನೋಡ್ತಾ ಇದ್ದೀರಾ ದೃಶ್ಯಾವಳಿಗಳನ್ನ, ಯಾವ ರೀತಿಯಾಗಿ ಅಲ್ಲಿ ಜನ ಪರದಾಡ್ತಾ ಇದ್ದಾರೆ. ಮೆಟ್ರೋ ಡಿಪೆಂಡ್ ಆಗಿದೆ. ತುಂಬಾ ಜನ ಈಗ ವೆಹಿಕಲ್ಗಳಲ್ಲಿ ಹೋಗುವಂಥವ್ರು ಬೇಡ ಸರಿ, ಇನ್ಮೇಲೆ ಮೆಟ್ರೋದಲ್ಲಿ ಓಡಾಡೋಣ, ಆರಾಮಾಗಿ ಟೈಮ್ ಉಳಿಯುತ್ತೆ ಅಂತೇಳಿ ಭಾಳ ಜನ ಮೆಟ್ರೋ ಡಿಪೆಂಡ್ ಆಗಿದ್ದಾರೆ, ಆಲ್ಮೋಸ್ಟ್ ಆಲ್. ಹಾಗಾಗಿ ಈಗ ಈ ಹೋಗುವಂಥ ಸಂದರ್ಭದಲ್ಲಿ ಅದೇನಾದರೂ ಸ್ಥಗಿತ ಆಗಿಬಿಟ್ರೆ ಬಹಳ ಒದ್ದಾಡ್ತಾರೆ ಪ್ರಯಾಣಿಕರು. ಆಫೀಸಿಗೆ ಹೋಗುವಂಥವ್ರು ಆ ಟೈಮಲ್ಲಿ ಡ್ಯೂಟಿ ಎಲ್ಲಾದರೂ ಇದ್ದರೆ ಆ ದೃಶ್ಯವನ್ನು ನೋಡ್ತಾ ಇದ್ರೆ ಈಗ ಪಿಣ್ಯ ಮೆಟ್ರೋ ನಿಲ್ದಾಣದಲ್ಲಿ ಆಗಿರುವಂತಹ ಪರಿಸ್ಥಿತಿ ಇದೆ. ಪಿಣ್ಯ ಇಂಡಸ್ಟ್ರಿ ಟು ನಾಗಸಂದ್ರ ಮೆಟ್ರೋ ಸಂಚಾರ ಸ್ಥಗಿತಗೊಂಡಿರುವ ಪರಿಣಾಮ ಇದು. ನನ್ನ ಸಹೋದ್ಯೋಗಿ ಈಗ ಮಾರುತಿ ಇದ್ದಾರೆ. ಮಾರುತಿ, ಈಗ ಸ್ಥಳದಲ್ಲಿ ಏನಾಗ್ತಾ ಇದೆ, ಯಾವ ರೀತಿಯಾದಂತಹ ಬದಲಿ ವ್ಯವಸ್ಥೆ ಏನಾದರೂ ಮಾಡೋಕ್ಕೆ ಸಾಧ್ಯನಾ, ಅಥವಾ ಬಸ್ನಲ್ಲೇ ಹೋಗಿ ಅಂತ ಹೇಳಿ ಕಳಿಸ್ತಾ ಇದ್ದಾರೆ? ಏನಿದೆ ಅಪ್ಡೇಟ್ಸ್? ಖಂಡಿತ ಅರುಣ್, ನೇರವಾಗಿ ದೃಶ್ಯಗಳನ್ನ ತೋರಿಸ್ತಾ ಅದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ನಾನೀಗ ಪಿಣ್ಯ ಇಂಡಸ್ಟ್ರಿಯಲ್ ಮೆಟ್ರೋ ಸ್ಟೇಷನ್ ಬಳಿ ಇರುವಂಥದ್ದು. ಪಿಣ್ಯ ಇಂಡಸ್ಟ್ರಿಯಲ್ಲಿಂದ ಎಂದಿನಂತೆ ಮೆಟ್ರೋ ಸಂಚಾರ ಇದೆ. ಆದರೆ ನಾಗಸಂದ್ರದಿಂದ ಪಿಣ್ಯ ಇಂಡಸ್ಟ್ರಿಯಲ್ವರೆಗೂ ಮೆಟ್ರೋ ಸಂಚಾರ ಸ್ಥಗಿತಗೊಂಡಿರೋ ಹಿನ್ನೆಲೆಯಲ್ಲಿ ಪಿಣ್ಯ ಇಂಡಸ್ಟ್ರಿಯಲ್ ಮೆಟ್ರೋ ಸ್ಟೇಷನ್ಗೆ ಜನಸಾಗರ ಹರಿದು ಬರ್ತಿದೆ. ಯಾಕೆಂದರೆ ನಾಗಸಂದ್ರದಿಂದ ಸಾಕಷ್ಟು ಜನ ಬೇರೆ ಬೇರೆ ಭಾಗಗಳಿಗೆ, ಮೆಜೆಸ್ಟಿಕ್ ಕಡೆ ಆಗಿರ್ಬೋದು, ಅಥವಾ ಮೈಸೂರು ರೋಡ್ ಕಡೆ ಆಗಿರ್ಬೋದು, ಅಥವಾ ವೈಟ್ ಫೀಲ್ಡ್ ಕಡೆ ಆಗಿರ್ಬೋದು, ಹೀಗೆ ಕನೆಕ್ಟಿವಿಟಿ ಮೆಟ್ರೋಗಳಲ್ಲಿ ಸಂಚಾರ ಮಾಡ್ತಾರೆ. ಕ್ಯೂ ನಿಂತು ಪಿಣ್ಯ ಮೆಟ್ರೋ ಸ್ಟೇಷನ್ ಒಳಗಡೆ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕೆಂದರೆ ಇಲ್ಲಿಂದ ನಾಗಸಂದ್ರವರೆಗೂ ಹಸಿರು ಮಾರ್ಗದಲ್ಲಿ ನಾಗಸಂದ್ರದಿಂದ ಮಾಧವರವರೆಗೂ ಎಕ್ಸ್ಟೆನ್ಷನ್ ಆಗಿರುವಂಥ ಮೆಟ್ರೋದ ಸಿಗ್ನಲಿಂಗ್ ಪರೀಕ್ಷೆ ಇವತ್ತು ಮತ್ತು 23ನೇ ತಾರೀಕು ಮತ್ತು 30ನೇ ತಾರೀಕು ಈ ತಿಂಗಳು 3 ದಿವಸ ಮಾಡೋದಕ್ಕೆ ನಿರ್ಧಾರ ಕೈಗೊಂಡಿದ್ದಾರೆ. ಹೀಗಾಗಿ ಇಡೀ ದಿವಸ ಮೆಟ್ರೋ ಸಂಚಾರ ಈ ಭಾಗದಲ್ಲಿ ಸ್ಟಾಪ್ ಮಾಡ್ತಿದ್ದಾರೆ. ಹಾಗಾಗಿ ಎಲ್ಲರೂ ಇಲ್ಲಿಂದನೇ ಮೆಟ್ರೋ ಶುರು ಆಗ್ತಿರೋದ್ರಿಂದ ನಾಗಸಂದ್ರ ಭಾಗದಿಂದ ಬರುವಂಥವ್ರು ಜರಳಿ ಕ್ರಾಸಿಂದ ಆಗಿರ್ಬೋದು, ಅಥವಾ ದಾಸರಳ್ಳಿ ಈ ಭಾಗದಿಂದ ಬರೋರೆಲ್ಲ ಈಗ ಪಿಣ್ಯ ಇಂಡಸ್ಟ್ರಿಯಲ್ ಮೆಟ್ರೋ ಸ್ಟೇಷನ್ಗೆ ಬರಬೇಕಾದಂಥ ಪರಿಸ್ಥಿತಿ ಇದೆ. ಮತ್ತು ಇಲ್ಲಿಂದ ಮುಂದಕ್ಕೆ ಹೋಗೋರು ಅಷ್ಟೇ ಇಲ್ಲೇ ಕೊನೆ ಸ್ಟಾಪ್ ಆಗ್ತಿರೋದ್ರಿಂದ ಈ ಮೆಟ್ರೋ ಸ್ಟೇಷನಲ್ಲಿ ಜನಸಾಗರ ಕ್ಯೂ ನಿಂತ್ಕೊಂಡು ಓಡಾಡುವಂಥ ವ್ಯವಸ್ಥೆ ಪರಿಣಾಮ ಎದುರಿಸ್ತಾ ಇದ್ದಾರೆ. ಇನ್ನೊಂದು ಆಲ್ಟರ್ನೇಟಿವ್ ವ್ಯವಸ್ಥೆ ಮಾಡಿದ್ದೀರಾ ಅಂತ ಪ್ರಶ್ನೆ ಮಾಡಿದ್ರಿ. ಇಲ್ಲಿ ಫೆಡರಲ್ ಬಸ್ಗಳ ವ್ಯವಸ್ಥೆ ಇದೆ. ಆದರೆ ಫೆಡರಲ್ ಬಸ್ಗಳು ಈ ಹಿಂದೆ ಇಲ್ಲಿ ಒಳಭಾಗಗಳಿಗೆ ಇತ್ತು. ಹಾಗಾಗಿ ಅಲ್ಲಿಗೆ ಮಾತ್ರ ಫೆಡರಲ್ ಬಸ್ಗಳಿವೆ. ಇಲ್ಲಿ ಇಳ್ಕೊಂಡು ಬೇರೆ ಬೇರೆ ಅಂದರೆ ಆಟೋ ಕ್ಯಾಬ್ಗಳ ಮೂಲಕ ಈಗ ಪಿಣ್ಯ ಕಡೆ ಅಥವಾ ಜಾಲಹಳ್ಳಿ ಕ್ರಾಸ್ ಕಡೆ ಹೋಗೋರು ಬೇರೆ ಬಸ್ಗಳ ವ್ಯವಸ್ಥೆ ಮಾಡ್ಕೊಂಡು ಹೋಗ್ಬೇಕಾಗತ್ತೆ, ಇಲ್ಲಾಂದರೆ ಕ್ಯಾಬ್ಗಳನ್ನ ವ್ಯವಸ್ಥೆ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಸದ್ಯಕ್ಕೆ ಜನ ಇವತ್ತು ಮತ್ತು 23 ಮತ್ತು 30ನೇ ತಾರೀಕು ಈ 3 ದಿನಗಳ ಕಾಲ ಇದೇ ರೀತಿ ಪರಿಸ್ಥಿತಿ. ಪಿಣ್ಯ ಅಲ್ಲಿ ಇಲ್ಲಿ ಕೆಲವು ಪ್ರಯಾಣಿಕರು ಇಲ್ಲೇ ಬಂದು ಇಳಿದು ವಾಪಸ್ ಬರ್ತಿದ್ದಾರೆ. ಅವ್ರನ್ನ ಮಾತಾಡ್ಸೋ ಪ್ರಯತ್ನ ಪಡ್ತೀನಿ. ಅವರು ಸರ್, ಎಲ್ಲಿ ಇಳ್ಕೋಬೇಕಾಗಿತ್ತು ನೀವು ಇವತ್ತು? ಎಲ್ಲಿ ಹೋಗ್ತಿದ್ರಿ ಸರ್? ನಾಗಸಂದ್ರಕ್ಕೆ ಹೋಗ್ತಿದ್ದಿತ್ತಾ ಅಥವಾ ಇಲ್ಲೇ ಲಾಸ್ಟ್ ಸ್ಟಾಪ ಸರ್? ಇದು ನೋಡ್ತಿದ್ದೀರಾ ಅರುಣ್, ಸಾಕಷ್ಟು ಜನ ಪ್ರಯಾಣಿಕರು ಬರ್ತಾನೆ ಇದ್ದಾರೆ. ಅಂದರೆ ಇಲ್ಲಿ ಕೊನೆ ಸ್ಟಾಪ್ ಆಗಿರೋದ್ರಿಂದ ಎಲ್ಲ ಪ್ರಯಾಣಿಕರು ಇಲ್ಲೇ ಎಂಡ್ ಆಗ್ತಾರೆ. ಇಲ್ಲಿಂದ ಬೇರೆ ಬೇರೆ ಆಲ್ಟರ್ನೇಟಿವ್ ವ್ಯವಸ್ಥೆ ಮಾಡ್ಕೊಂಡು ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಅರುಣ್. ಓಕೆ ಮಾರುತಿ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.